ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಉಪ್ಪಿಟ್ಟು ಮಾಡಿಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಮನೆ ಹತ್ರ ಇರುವಂತಹ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರ ಇದೆ, ಇದು ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋ ದೇವಸ್ಥಾನ ಇಲ್ಲಿ ದೇವರಾಜ ಅರಸ್ ಬಡಾವಣೆ ಅಂತ ಇದೆ, ಅಲ್ಲಿ ಬರುತ್ತೆ ದೇವಸ್ಥಾನ. ಇದು ತುಂಬ ಹತ್ರನೇ ಇದೆ ಮನೆಯಿಂದ. ನೋಡಿ ಹೋಗ್ತಾ ಇದ್ದೀವಿ. ಇದು ದೇವಿದು ಎಂಟ್ರೆನ್ಸ್. ಇದು ದೇವರ ವಿಗ್ರಹ ಈ ಕಡೆ ಸೈಡ್ ಹಾಕಿರೋದು. ಇಲ್ಲಿ 2 ದೇವಸ್ಥಾನ ಬರುತ್ತೆ. ಈ ಕಡೆ ದತ್ತಾತ್ರೇಯ ದೇವಸ್ಥಾನ ಇದೆ, ಹಾಗೆ ಈ ಕಡೆ ಸತ್ಯನಾರಾಯಣ ಸ್ವಾಮಿದು ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಹಿಂದುಗಡೆನೇ ಪುಟ್ಟ ಪುಟ್ಟ ಸಣ್ಣ ದೇವಸ್ಥಾನ ಇದೆ ಅಷ್ಟೇ. ಇದು ಹಳೆ ದೇವಸ್ಥಾನ ಇತ್ತು, ಇದನ್ನು ಬಿಡಿಸಿ ಸ್ವಲ್ಪ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದನ್ನು ಈ ಥರ ಎಲ್ಲ ರೀಸೆಂಟಾಗಿ ಮಾಡಿದ್ದಾರೆ. ನೋಡಿ, ಇದು ದತ್ತಾತ್ರೇಯ ದೇವಸ್ಥಾನ, ಹಾಗೆ ಈ ಕಡೆ ಸತ್ಯನಾರಾಯಣ ಸ್ವಾಮಿದು ದೇವಸ್ಥಾನ ಇದೆ. ದೇವಸ್ಥಾನದೊಳಗೆ ಹೋಗೋಣ. ಇದು ದೇವಸ್ಥಾನದ ಒಳಗಡೆ ಹೋದರೆ ಈ ಥರ ಸ್ವಲ್ಪ ಜಾಗ ಇದೆ, ಇಲ್ಲಿ ಕೂರೋಕ್ಕೆಲ್ಲ ಜಾಗ ಇದೆ. ಹಾಗೆ ಆಂಜನೇಯದ ಮೂರ್ತಿ ಇದೆ, ನವಗ್ರಹದ ಮೂರ್ತಿಗಳೆಲ್ಲ ಇದೆ. ಈ ಕಡೆ ಸೈಡಿಗೆ ಈ ಗೇಟಿನ ಪಕ್ಕ ಆ ಕಡೆ ಸಣ್ಣದೊಂದು ಚೌಟ್ರಿ ಇದೆ. ಚಿಕ್ಕ ಪುಟ್ಟ ಫಂಕ್ಷನ್ಸ್ ಎಲ್ಲ ಆ ಚೌಟ್ರಿಯಲ್ಲಿ ಮಾಡ್ತಾರೆ. ನಂದು ಫಸ್ಟ್ ಮಗಂದು ಸೀಮಂತನೂ ಇದೇ ದೇವಸ್ಥಾನದಲ್ಲಿ ಈ ಚೌಟ್ರಿಯಲ್ಲೇ ಆಗಿದ್ದು. ಈ ಕಡೆ ಒಂದು ಬಾಗಿಲಿದೆ ನೋಡಿ, ಅಲ್ಲಿಂದ ಮೇಲೆ ಹೋದರೆ ಮೇಲಿದೆ ಚೌಟ್ರಿ, ಅದು ಅಲ್ಲೇ ನಂದು ಫಂಕ್ಷನ್ ಮಾಡಿದ್ದು. ಲಾಸ್ಟಿಗೆ ಒಂದು ಫೋಟೋ ಹಾಕ್ತೀನಿ ಸೀಮಂತದ್ದು. ಸೀಮಂತ, ಎಂಗೇಜ್ಮೆಂಟು, ಬರ್ತ್ಡೇ ಆ ಥರ ಎಲ್ಲ ಮಾಡ್ಬೋದು. ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ಚೆನ್ನಾಗಿದೆ. ಹಾಗೆ ನೋಡಿ, ಈ ಥರದ್ದು ಅಷ್ಟಲಕ್ಷ್ಮಿಯರದು ಸುತ್ತ ಹಾಕಿದ್ದಾರೆ. ಈ ಥರ ಎಲ್ಲ ತುಲಾಭಾರ ಎಲ್ಲ ಮಾಡ್ತಿರ್ತಾರೆ ಏನಾರು ಬೇಡ್ಕೊಂಡಿದ್ರೆ. ಇದು ಆ ಕಡೆ ಆಂಜನೇಯಂದು ಪುಟ್ಟ ವಿಗ್ರಹ ಇದೆ, ಈ ಕಡೆ ನವಗ್ರಹದ್ದು. ಈ ಕಡೆ ನವಗ್ರಹದ್ದು ಒಂದು ಪುಟ್ಟ ದೇವಸ್ಥಾನ ಇದೆ ನೋಡಿ. ನೋಡಿ, ಇದು ದೇವರು ಅನ್ನಪೂರ್ಣೇಶ್ವರಿ ದೇವರು, ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟವಾದಂತಹ ದೇವರು. ಇದು ದೇವಸ್ಥಾನದ ಹಿಂದುಗಡೆ ಈ ಕಡೆ ದತ್ತಾತ್ರೇಯದು ಒಂದು ಪುಟ್ಟ ದೇವಸ್ಥಾನ ಥರ ಇದೆ ನೋಡಿ. ಇಲ್ಲಿ ಹೋಮ ಎಲ್ಲ ಮಾಡಿಸ್ತಿರ್ತಾರೆ ಮುಂದೆ. ಸತ್ಯನಾರಾಯಣ ಪೂಜೆ, ಹೋಮ ಎಲ್ಲ ಮಾಡಿಸ್ತಾ ಇರ್ತಾರೆ. ಇದು ಪಕ್ಕ ನಾಗಲಿಂಗೇಶ್ವರ ಅಂತ ಪುಟ್ಟ ದೇವಸ್ಥಾನ ಇದೆ. ಹಾಗೆ ಈ ಕಡೆ ಸತ್ಯನಾರಾಯಣ ಸ್ವಾಮಿದು ಒಂದು ದೇವಸ್ಥಾನ ಬರುತ್ತೆ. ಇದು ದೇವಸ್ಥಾನದ ಹಿಂದುಗಡೆನೇ ಬರುತ್ತೆ ಇದು. ಅವತ್ತು ಮಂಗಳವಾರ ಹೋಗಿದ್ವಿ ನಾವು. ಭಾಳ ಮಕ್ಕಳು ಬಂದಿದ್ರು ಅನ್ನಪ್ರಾಶನ ಎಲ್ಲ ಮಾಡಿಸೋಕ್ಕೆ. ನನ್ನ ಫಸ್ಟ್ ಮಗನೂ ಹಾಗೆ 2ನೇ ಮಗಂದು ಅನ್ನಪ್ರಾಶನ ನಾವಿಲ್ಲೇ ಮಾಡಿಸಿದ್ದು. ಇದೇ ದೇವಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲೇ ಮಾಡಿಸಿದ್ವಿ. ಇದು ನೋಡಿ ದೇವರ ವಿಗ್ರಹ. ಈ ಥರ ಅಷ್ಟಲಕ್ಷ್ಮಿ ಹಾಗೆ ವೆಂಕಟೇಶ್ವರದ ಸ್ಟ್ಯಾಚು ಎಲ್ಲ ಈ ಥರ ಹಾಕಿದ್ದಾರೆ. ಹೊರಗಡೆಯಿಂದ ಈ ಥರ ಕಾಣುತ್ತೆ ನೋಡಿ, ತುಲಾಭಾರ ಮಾಡೋದು. ಇದು ಹಿಂದುಗಡೆ ದೇವಸ್ಥಾನ, ದತ್ತಾತ್ರೇಯ ದೇವರು, ನಾಗಲಿಂಗೇಶ್ವರ ದೇವರು, ಹಾಗೆ ಈ ಕಡೆ ಸತ್ಯನಾರಾಯಣ ಸ್ವಾಮಿ ದೇವಿ ವಿಗ್ರಹ ಇದು. ಹಾಗೆ ನಂದು ಸೀಮಂತದ್ದು ಒಂದು ಫೋಟೋ ಹಾಕ್ತೀನಿ. ಹಲೋ ಫ್ರೆಂಡ್ಸ್, ನಮಸ್ತೆ. ಇವಾಗ ತಾನೇ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ಮೇಲೆ ಅಡುಗೆ ಮಾಡಬೇಕು. ಇವಾಗ ಸ್ವಲ್ಪ ಒಣಗೊನೆ ಸೊಪ್ಪಿದೆ, ಅದು ಅಮ್ಮ ಹಾಕಿದ್ದಾರೆ. ಇಲ್ಲೇ ಪಕ್ಕದಲ್ಲೇ ಸ್ವಲ್ಪ ಜಾಗ ಇದೆ, ಅಲ್ಲಿ ಅಮ್ಮ ಸೊಪ್ಪು ಹಾಕಿದ್ದಾರೆ. ಸೊಪ್ಪು ಕಟ್ ಮಾಡ್ಕೊಂಡು ಇವಾಗ ಒಣಗೊನೆ ಸೊಪ್ಪಿನ ಪಲ್ಯ ಮಾಡಿ ಹಾಗೆ ಒಂದು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ. ಬನ್ನಿ, ಸೊಪ್ಪೆಲ್ಲ ಹಾಕಿದ್ದಾರೆ, ತೋರಿಸ್ತೀನಿ. ಸ್ವಲ್ಪ ಜಾಗದಲ್ಲೇ ಸೊಪ್ಪೆಲ್ಲ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಬನ್ನಿ ತೋರಿಸ್ತೀನಿ. ಹಾಗೆ ಅಡುಗೆನೂ ಮುಂದುವರಿಸೋಣ.
ನೋಡಿ ಹೊರಗಡೆ ಈ ಥರ ಪುಟ್ಟದ ತೋಟ ಥರ ಮಾಡಿದ್ದಾರೆ ಅಮ್ಮ. ಇಲ್ಲೆಲ್ಲ ಸೊಪ್ಪು ತರಕಾರಿ ಎಲ್ಲ ಹಾಕೋತಾರೆ. ಇಲ್ಲಿ ಒಣಗನೆ ಸೊಪ್ಪಿದೆ ನೋಡಿ. ಆ್ಯಕ್ಚುಲಿ ಸೊಪ್ಪು ಫುಲ್ಲೆಲ್ಲ ಇತ್ತು. ಅಮ್ಮಗೆ ಹೇಳಿದ್ದೆ ವೀಡಿಯೋ ಮಾಡ್ಕೊತೀನಿ ತೆಗಿಬೇಡ ಅಂತ. ನಾನು ಬರೋ ಅಷ್ಟರಲ್ಲೇ ಅಮ್ಮ ಎಲ್ಲ ಸೊಪ್ಪು ಕಟ್ ಮಾಡ್ಕೊಂಡಿದ್ರು. ಸ್ವಲ್ಪನೇ ಉಳಿದಿತ್ತು, ನಿಮಗೆ ತೋರಿಸೋಣ ಅಂತೇಳಿ ಅಷ್ಟೇ ತೋರಿಸ್ತಾ ಇದ್ದೀನಿ. ಫುಲ್ ಈ ಲೈನ್ ಫುಲ್ಲೆಲ್ಲ ಸೊಪ್ಪು ಹಾಕಿದ್ರು. ಅವ್ರು ಆಗಲೇ ಕಟ್ ಮಾಡ್ಕೊಂಡ್ಬಿಟ್ಟಿದ್ರು, ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊಪ್ಪು ಹಾಕಿದ್ದಾರೆ. ಇದು ಬನ್ನಿ ಇವಾಗ ಮಾಡೋಣ, ಅಡುಗೆ ಮಾಡೋಣ. ನೋಡಿ ಈ ಥರ 1 ಕಪ್ಪು ತೊಗರಿಬೇಳೆನ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ, 1 ಗಂಟೆ ನೆನೆಸಿದ್ರೆ ಸಾಕು ರೀ, ನೆನೆಯುತ್ತೆ. ಹಾಗೆ ಸೊಪ್ಪು ಕಟ್ ಮಾಡ್ಕೊಳ್ಳೋಣ. ಸೊಪ್ಪು, ಈರುಳ್ಳಿ, ಬೇಳೆ, ಹಸಿಮೆಣ್ಸಿಕಾಯಿ. ಈಗ ಮಾಡೋಣ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಸೊಪ್ಪು ತುಂಬ ಚೆನ್ನಾಗಾಗುತ್ತೆ ಬೇಳೆ ಹಾಕಿ ಎಲ್ಲ ಮಾಡಿದರೆ. ಸೊಪ್ಪು, ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ, ನೆನೆಸಿದಂತಹ ತೊಗರಿಬೇಳೆ 1 ಗಂಟೆ ನೆನೆಸಿದರೆ ಸಾಕು. ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕುತ್ತಾ ಇದ್ದೀನಿ ನಾನು. ಈ ಹೊನ್ಗೊನೆ ಸೊಪ್ಪು ಕಣ್ಣಿಗೆಲ್ಲ ತುಂಬ ಒಳ್ಳೆಯದಿದು, ಕೂದಲಿಗೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದಿದು. ನೋಡ್ರಿ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಕಟ್ ಮಾಡಿದಂತಹ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನೇ ಹಾಕೋತಾ ಇದ್ದೀನಿ. ದೊಡ್ಡ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದು ರೊಟ್ಟಿಗೆ ಮಾತ್ರ ಸೂಪರಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು. ಈಗ ಕಟ್ ಮಾಡಿದಂತಹ ಸೊಪ್ಪು ಹಾಕೋತಾ ಇದ್ದೀನಿ. ಇದು 1-2 ಕಟ್ಟಿರ್ಬೋದು. ಮನೆ ಹತ್ರ ಬೆಳೆಸಿದ್ದಲ್ಲ, ಅಂದಾಜು 2 ಕಟ್ಟಿರ್ಬೋದು. ಇದು ಇಷ್ಟು ಕಟ್ ಮಾಡಿದ್ದಾರೆ ಅಮ್ಮ. ಆಮೇಲೆ ಅಷ್ಟು ಉಳಿದಿತ್ತು ನೋಡಿ, ನಾನು ತೋರಿಸಿದ್ನಲ್ಲ ಅಷ್ಟೇ ಉಳಿದಿತ್ತು. ಬಟ್ ವಾರಕ್ಕೆ 1-2 ಕಟ್ಟಾಗೋಷ್ಟು ಸಿಗುತ್ತೆ ಸೊಪ್ಪು. ಸ್ವಲ್ಪ ಸೊಪ್ಪನ್ನು ಬಾಡಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ ಸೊಪ್ಪು ಒಗ್ಗರಣೆ ಜೊತೆಗೆ. ಈ ಸೊಪ್ಪು ಕಣ್ಣಿಗೆ ಎಷ್ಟು ತುಂಬ ಒಳ್ಳೆಯದು. ಕಣ್ಣಿಂದು ಏನಾರು ಪ್ರಾಬ್ಲಮ್ ಇದ್ದರೆ ಸೊಪ್ಪು ಜಾಸ್ತಿ ಯೂಸ್ ಮಾಡಬೇಕು. ಒಂದು ಸ್ವಲ್ಪ ಮುಚ್ಕೊಳ್ಳೋಣ. ಹಾಗೆ ಕೂದಲು ಕಪ್ಪಾಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಹೊನ್ಗೊನೆ ಸೊಪ್ಪು ಪೇಸ್ಟನ್ನು ಹಚ್ಕೋತಾರೆ ಕೂದಲಿಗೆಲ್ಲ. ಈಗ ಬೇಳೆ ನೆನೆಸಿದ್ವಲ್ಲ, ಆ ತೊಗರಿಬೇಳೆ ಅದನ್ನ ಹಾಕ್ಕೊಳ್ಳೋಣ. 1 ಗಂಟೆ ನೆನೆಸಿರೋಂತಹ ತೊಗರಿಬೇಳೆ ಚಿಕ್ಕದಾಗಿರೋ 1 ಕಪ್ಪಲ್ಲಿ ನಾನು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋಣ. ಈ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡ್ಕೋತಾ ಬಂದರೆ ಚಿಕ್ಕ ಮಕ್ಕಳಿಂದ ಕಣ್ಣಿಂದು ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತಾರೆ. ಕಣ್ಣಿಗೆ ಮಾತ್ರ ತುಂಬ ಒಳ್ಳೆಯದಿದು ಸೊಪ್ಪು. ಕಲಿಸ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಬೇಳೆ ನೆಂದಿರುತ್ತಲ್ವ, ಒಂದು 90% ಬೇಳೆ ನೆಂದಿರುತ್ತೆ. ನಾವು ಇನ್ನೊಂದು 10% ಬೇಯಿಸ್ಕೊಂಡ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಒಂದು ಸ್ವಲ್ಪ ಮುಚ್ಚಿಬಿಡೋಣ. ಒಂದು 5 ನಿಮಿಷ ಲೆಟ್ ಕ್ಲೋಸ್ ಮಾಡೋಣ. ಒಂದು 5 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನು, 1.5 ಸ್ಪೂನ್ ಹಾಕ್ಕೋಬೋದು. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನ್ ಹಾಕೊಂಡ್ರೆ ಸ್ವಲ್ಪ ಡಾರ್ಕ್ ಅನಿಸುತ್ತೆ. ನಮಗೆ ಲೈಟಾಗಿ ಇದ್ದರೆ ಚೆನ್ನಾಗಿರುತ್ತೆ ಇದು ಸೊಪ್ಪು. ಮಸಾಲೆ ಸ್ವಲ್ಪ ಕಡಿಮೆನೇ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ತುರಿದಂತಹ ಹಸಿ ಕೊಬ್ಬರಿ ಹಾಕೋತಾ ಇದ್ದೀನಿ ಮೇಲೆ. ಕೊಬ್ಬರಿ ನೀವು ಎಷ್ಟು ಜಾಸ್ತಿ ಹಾಕೋತೀರೋ ಅಷ್ಟು ಟೇಸ್ಟ್ ಇರುತ್ತೆ ಇದು ಪಲ್ಯಗೆ. ನಾನೊಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಹಾಕೊಂಡು ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ ನೋಡಿ. ರೊಟ್ಟಿ, ಪಲ್ಯ ಈ ಥರ ತುಂಬ ಚೆನ್ನಾಗಿ ಅನಿಸುತ್ತೆ ಊಟ ಮಾಡಿದರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.